ಹೊರೆನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸರ್. ಹೌದು, ಅವ್ರ ಅಭಿಪ್ರಾಯ ಅದು. ಬೆಲೆ ಏರಿಕೆ ಅನಿವಾರ್ಯ ಅಲ್ವಾ? ಎಲ್ಲ ಬೆಲೆಗಳು ಏರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಏನು ತುಂಬ ಈ ಬೆಲೆ ಏರಿಕೆ ಏನಾಗಿಲ್ಲ, ಸಣ್ಣ ಪುಟ್ಟ ಬೆಲೆ ಏರಿಕೆ ಅನಿವಾರ್ಯ ಮಾಡ್ತಾ ಇದ್ದೀವಿ. ಇದು ಗಜನಿ ಗೋರಿ ಮೊಹಮ್ಮದ್ ಸರ್ಕಾರ, ಇದ್ರ ವಿರುದ್ಧ ನಾವು ವಾರ ಆರಂಭಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಸರ್. ಪಾಪ ಬರಲಿ, ಅವರು ವಾರ ಆರಂಭ ಸ್ವಾಗತ ಬಯಸ್ತೀವಿ. ಅವರ ಮಾತಿಗೆ ನಾವು ಸ್ವಾಗತ ಬಯಸ್ತೀವಿ. ಅವರು ವಾರ ಆರಂಭಿಸ್ತೀವಿ, ಇಬ್ಬರು ಒಟ್ಟಿಗೆ ಆರಂಭಿಸ್ಲಿ. ಇಬ್ಬರು ಕಿತ್ತಾಡ್ತವ್ರೆ, ನಾನು ಮಾಡ್ಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ಲಿ ಅಷ್ಟೇ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೇತ್ಕಾಡಿನ ಜಮೀನನ್ನ ವಶಪಡಿಸ್ಕೊಳ್ತಾ ಇದ್ದೀರಿ, ಎಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್. ನಾಚಿಕೆ ಆಗಬೇಕು ಹೇಳಿದವ್ರಿಗೆ, ಅದು ಯಾರು ಹೇಳ್ತಾರೆ ಅಂತ. ಅದು ಹೈಕೋರ್ಟು ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ. ಅದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾಯಿಲ್ಲ. ಇದನ್ನು ಕೂಡ ಅನುಕಂಪ ಗಿಟ್ಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಟ್ಸ್ಕೊಳ್ಳೋದಾದರೆ ಅದಕ್ಕೆ ನಾವು ಬೇಡ ಅನ್ನಲ್ಲ. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗಲಿ. ಕುಮಾರಸ್ವಾಮಿ ಮನೆ ಕೊಟ್ಟಿದ್ದೀರಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರನ್ನ. ನೀವು ಮಾಧ್ಯಮದವರು ನೀವು ಹಿಂಗೆ ಮಾತಾಡಬಾರ್ದು ದಯಮಾಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ರಾಜಕಾರಣಿಗಳಿಗಿನ್ನ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲಿ ಹೈಕೋರ್ಟಲ್ಲಿ ಹಾಕಿರ್ತಕ್ಕಂಥ ಹಿರೇಮಠಕ್ಕೂ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೆ ಏನೋ ಸಂಬಂಧ ಏನ್ರಿ? ಹಿರೇಮಠ ಅವರು ಹೈಕೋರ್ಟಲ್ಲಿ ಹಾಕಿದ್ದಾರೆ, ಹೈಕೋರ್ಟು ಚಾಟಿ ಬೀಸಿದೆ. ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಅಫಿಡವಿಟ್ ಹಾಕವ್ರೆ, ಇವರೇ ಎಲ್ಲ ಕೊಟ್ಟವ್ರೆ. ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ. ಯಾರು ನೀವು? ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿ, ಸಿದ್ದರಾಮಯ್ಯನವ್ರ ಹೆಸರು ಹೇಳಿ ತಮ್ಮ ಮತವನ್ನು ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೋತವ್ರೆ. ಸಾರ್ವಜನಿಕರು ಯಾರು ಕೂಡ ಕಿವಿಗೆ ಹೂವು ಮುಡ್ಕೊಂಡಿಲ್ಲ. ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ವಿನ, ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ವಿನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಆದೇಶದ ಮೇಲೆ ಅಲ್ಲ. ಅದನ್ನು ಪಾಪ ಕುಮಾರಸ್ವಾಮಿ ಅವರವರು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ರಾಜಕಾರಣ ಮಾಡ್ಕೊಳ್ಳೋದಾದರೆ ಅದಕ್ಕೆ ತಪ್ಪೇನಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಸರ್, ಈಗ ಇದು ಮಾಗಡಿದು ಕಸ ವಿಲೇವಾರಿ ಘಟಕದ್ದು ಭಾಳ ಸಮಸ್ಯೆ ಆಗಿದೆ. ಅಲ್ಲಿಗೆ ಬೆಂಕಿ ಹಾಕಿ ಬಹುತೇಕ ಕಸ ಇಲ್ಲ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ತಯಾರು ಮಾಡಿದ್ದೇವೆ. 14ನೇ ತಾರೀಕು ಅದ್ರ ಬಗ್ಗೆ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ. ಸ್ಥಳ ಈಗಾಗಲೇ ಗುರುತಿಸಿದ್ದೀವಿ. ಅದು ಹಿಂದೆ ಪಟ್ಟಣದ ಮಧ್ಯಭಾಗದಲ್ಲಿ ಮಾಡಿರೋದ್ರಿಂದ ಸಮಸ್ಯೆ ಆಗಿದೆ. ಅದಕ್ಕೆ ಬೇರೆ ಜಾಗ ಹುಡುಕಿದ್ದೀವಿ, ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಕಸ ವಿಲೇವಾರಿ 14ನೇ ತಾರೀಕು ತೀರ್ಮಾನ ತಗೊಂತೀವಿ. ಇಲ್ಲ, ವಿಲೇವಾರಿ ಯಂತ್ರಗಳಿದ್ರು ಕಸಕ್ಕೆ ಬೆಂಕಿ ಹಾಕ್ತಾರೆ, ಸುತ್ತಮುತ್ತ ಇರೋರ್ಗೆ ಆರೋಗ್ಯ ಸಮಸ್ಯೆ. ಹೇಳ್ತಾ ಇದ್ದೀನಲ್ಲ, ಸ್ಥಳಕ್ಕೆ ನಾನೇ 14ನೇ ತಾರೀಕು ಭೇಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ತೀರ್ಮಾನ ತಗೊಂತೀವಿ. ಪುರಸಭೆಯವರು ನಾವೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ 14ನೇ ತಾರೀಕು. ಅದು ಅವತ್ತೇ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡ್ತೀವಿ. ಓಕೆ ಸರ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.